ಯುಗಕ್ಕೆ ನೀನೆ ಮಹಾರಾಜ, ನೀನು ಇದ್ದ ಕಡೆ ಎಲ್ಲಿ ಸೋಲೆ ಇಲ್ಲ, ನೀನು ನಿಂತ ಕಡೆ ಎಂದು ಗೆಲುವೆ ಇಲ್ಲ. ಎದ್ದು ಬಾ ಬೆಂಕಿಯಂತೆ ನುಗ್ಗಿ ಬಾ, ಇದುವೇ ಯುವನ ಸಂದೇಶ. ಯುಗಕ್ಕೆ ನೀನೆ ಮಹಾರಾಜ, ನೀನು ಇದ್ದ ಕಡೆ ಎಂದು ಸೋಲೆ ಇಲ್ಲ, ನೀನು ನಿಂತ ಕಡೆ ಎಂದು ಗೆಲುವೆ ಇಲ್ಲ. ಎದ್ದು ಬಾ ಬೆಂಕಿಯಂತೆ ಎದ್ದು ಬಾ. ಸಿನಿಮಾ ನೋಡ್ಬೇಕು ಇವಾಗ. ನಮಗ ಇನ್ನು ಮುಂದಿನ ಸೂಪರ್ ಸ್ಟಾರು ಯುವ ರಾಜ್ಕುಮಾರ್ ಮುಂದೆ ಬೇರೆ ಯಾವ ಹೀರೋಯಿನ್ ಇಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಯಾವುದೋ ಸಂತೋಷ್ ಥಿಯೇಟ್ರ್ ಮುಂದೆ ನಾನು ಖಂಡಿತವಾಗಿ ಹೇಳ್ಬಾಯ್ತೀನಿ. ಪುನೀತ್ ರಾಜ್ಕುಮಾರ್ ಏನು ಮಾಡಿದ್ದಾರೆ ಸೇಮ್ ಅದೇ ಥರ ಸ್ಟಂಟ್ಸ್ ಮಾಡಿದ್ದಾರೆ. ಎಲ್ಲ ರಿಯಲ್ ಸ್ಟಂಟೇ ಮಾಡಿರೋದವರು, ಡೂಪೇನು ಹೆಚ್ಚಿಗೆ ಹಾಕಿಲ್ಲ ಸಿನಿಮಾಕ್ಕೆ. ಫೈಟ್ ಇರ್ಬೋದು, ಡ್ಯಾನ್ಸು ಎಲ್ಲ ಅವರು ಸಿನಿಮಾಕ್ಕೆ ಎಲ್ಲ ಪ್ರಿಪೇರ್ ಆಗಿ ಬಂದು ಮಾಡ್ತಾ ಇರೋದವರು, ಎಲ್ಲ ಕಲಿತೇ ಬಂದಿದ್ದಾರೆ, ಸುಮ್ಮನೆ ಬಣ್ಣ ಹಚ್ಕ ಬಂದಿಲ್ಲ. ಈಗ ರಾಜವಂಶನೇ ಚಿತ್ರರಂಗ ಸೃಷ್ಟಿ ಮಾಡಿದವರೇ ರಾಜವಂಶಸ್ಥರು. ಚಿತ್ರರಂಗಕ್ಕೆ ಈಗ ಮನ ಕಟ್ಬೇಕಾದ್ರೆ ಬೇಸ್ಮಠ ಮಾಡಿರೋರೇ ಅವರು. ಈಗ ಯಾರ್ಯಾರೋ ಬಂದು ಮೇಲ್ಮೇಲೆ ಕಟ್ಕತ್ತಾರೆ, ಅದಲ್ಲ. ಚರಿತ್ರ ಸೃಷ್ಟಿ ಮಾಡಿದವರೇ ರಾಜವಂಶಸ್ಥರು. ಅರ್ಥ ಆಯ್ತಾ? ದೊಡ್ಡ ಮನೆ ಅಂದರೆ ದೊಡ್ಡ ಮನೆ. ಇವತ್ತಿಗೂ ನೋಡಿ, ರಾಜವಂಶದವ್ರು ಹಾಕಿರೋ ಗೆರೆನ ಯಾರ ಕಾಲೂ ದಾಟಕ್ಕೆ ಸಾಧ್ಯವಿಲ್ಲ. ಇದು ಮಾತ್ರ ಖಂಡಿತವಾಗಿ ಹೇಳ್ತೀನಿ. ಯಾವತ್ತಿದ್ರು ದೊಡ್ಡ ಮನೆ. ಈಗ ಎಷ್ಟೋ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಿದೆ, ಪುನೀತ್ ರಾಜ್ಕುಮಾರ್ ಅವ್ರು ಇಲ್ಲ, ಇನ್ನು ಆಗೋಯ್ತು ಅವ್ರ ಮನ ಕಾಯ್ತಿದ್ರು. ಇವತ್ತಿಂದ ಬಂದಿದೆ AK-47 ಗನ್ನು, ಡಗನೆ ಬೆಳಗ್ಗೆದಿಂದ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ? ದೊಡ್ಡ ಮನೆನೇ ಸಾಟಿ. ಈಗ ಯುವ ರಾಜ್ಕುಮಾರ ಮೀರ್ಸವ್ರೆ ಯಾರು ಇಲ್ಲ, ಬೇಕಾದ್ರೆ ನಾ ಹೇಳ್ಬಾಯ್ತೀನಿ. ಯಾಕಂದ್ರೆ ಇದು ರಕ್ತಗತವಾಗಿ ಬಂದಿರೋದು, ಇದು ಕಲಾ ಇಂತಕ್ಕದು ವಂಶ ಪಾರಂಪರ್ಯವಾಗಿ ಬಂದಿರೋದು. ನಾ ಜೇಮ್ಸಲ್ಲಿ ಹೇಳಿದೆ, ಬಣ್ಣ ಹಚ್ಚವ್ರೆಲ್ಲ ಹೀರೋ ಆಗಕ್ಕಾಗಲ್ಲ ಅಂತ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಹಚ್ಬೋದು ಬಣ್ಣನ, ನೀವು ಹಚ್ಬೋದು. ನಮ್ದೆಲ್ಲ ಡೂಪ್ಲಿಕೇಟ್ ಬಣ್ಣ, ಒರಿಜಿನಲ್ ಬಣ್ಣ ರಾಜವಂಶದವ್ರಿಗೆ. ಯಾಕಂದರೆ ಅದು ಹುಟ್ಟಿದ ಬಂದದ, ಅದು ಮೊನ್ನೆ ಬಂದಿಲ್ಲ. 50 ವರ್ಷದಿಂದ ಬಂದಿರೋದು, ಅದು 50 ವರ್ಷದಿಂದ ಬಂದಿರೋ ಬಣ್ಣ ಅದು. ಯಾಕಂದ್ರೆ ಅವ್ರ ತಾತ ರಂಗಭೂಮಿ ಕಲಾವಿದರಿಂದ, ಅವ್ರ ತಾತ, ಅವ್ರ ಚಿಕ್ಕಪ್ಪ, ದೊಡ್ಡಪ್ಪ ಅವ್ರ ಅಪ್ಪ ವಂಶ ಪಾರಂಪರ್ಯವಾಗಿ ಬಂದಿರೋ ಕಲಾ ಅದು. ಇವತ್ತೇನು ಹೊಸ್ತಾ ಬಂದಿಲ್ಲ. ಅಷ್ಟೊಂದು ಇದು ಯುವ ರಾಜ್ಕುಮಾರ್ ಮುಂದೆ ಸೂಪರ್ ಸ್ಟಾರು. ಆಮೇಲೆ ಯಂಗ್ಸ್ಟಾರು ನೋಡೋಕೆ ಮುಖದ ಲಕ್ಷಣ ಒಳ್ಳೆ ಕಳೆಯದ. ಅವ್ರ ಕಣ್ಣನ್ನ ನೋಡಿ ಅಲ್ಲಿ ಬುಲೆಟ್ಲಿ ಕೂತಿರೋ ಸ್ಟೈಲ್ ನೋಡಿ, ಆ ಸ್ಟೈಲೇ ಸಾಕು. ಸಿನಿಮಾನೇನಲ್ಲ ಅಷ್ಟು ಬುಲೆಟ್ಲಿ ಕೂತಿರೋ ಸ್ಟೈಲು. ಆ ಟೀಚರ್ ನೋಡಿದಾಗಲೇ ಅಂದ್ಕಡೆ ನಂಬರ್ 1 ಸೂಪರ್ ಸ್ಟಾರು ಯುವ ರಾಜ್ಕುಮಾರ್ ಅಂತ. ಯಾಕಂದ್ರೆ ಯುವ ರಾಜ್ಕುಮಾರ್ ಒಂದು ಸರಿ ಮೀಟ್ ಮಾಡಿದೆ. ನಿಮ್ಮ ಪುನೀತ್ ರಾಜ್ಕುಮಾರ್ ಹೇಳ್ತಾ ಇದ್ರು ನಿಮ್ಮ ಮೀಡಿಯಾದಲ್ಲಿ, ಅವ್ರು ಯಾವತ್ತೂ ರಾಘವೇಂದ್ರ ಡಾಕ್ಟರ್ ರಾಜ್ಕುಮಾರ ಮೊಮ್ಮಕ್ಕಳಾಗಲಿ ಇಲ್ಲ ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳಾಗಲಿ ನಾನು ಯಾವತ್ತೂ ಗುರುತಿಸ್ಕೊಂಡು ಅವರೆಲ್ಲ ಒಳ್ಳೆ ಮಕ್ಕಳಾಗಿದ್ದಾರೆ ಅಂತ ಹೇಳಿದರು. ಆ ಮಾತು 100ಕ್ಕೆ 100 ಸತ್ಯ. ಒಂದು ಸಾರಿ ಯುವ ರಾಜ್ಕುಮಾರ್ ಮೀಟ್ ಮಾಡಿದಾಗ ಅವ್ರು ಹೇಳಿದರು, ಅವ್ರು ಅಷ್ಟು ದೂರದಲ್ಲಿದ್ದರೆ ನಾ ಇಲ್ಲಿದ್ದೆ, ನಾ ಓಡೈತೆ ಸಾರ್ ಒಬ್ಬ ಅಣ್ಣ ಅಂತ ಅವರೇ ಓಡಿ ಬಂದರು. ನನ್ನ ಸೈಕಲ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಗೌರವ ಕೊಡ್ತಾರೆ ಅಂತ ಅದು ದೊಡ್ಡ ಮನೆಯವ್ರಿಗೆ ಮಾತ್ರ ಸಾಧ್ಯ. ಇವತ್ತೇನಪ್ಪ ಅಂದ್ರೆ ಅಲ್ಪನ್ಗೆ ಐಶ್ವರ್ಯ ಬಂದರೆ ಅದ್ರ ಹತ್ರನ ಕೊಡ ಹಿಡಿತಿದ್ರಂತ. ಆಗ ಇವತ್ತು ಚಿತ್ರ ಪ್ರಪಂಚ ನಾವು ನೋಡ್ತಾ ಇದ್ದೀವಿ ನಿಮ್ಮ ಮೀಡಿಯಾದ ಮುಖಾಂತರ. ಇವ್ರದ್ದು ಯಾವತ್ತು ತುಂಬಿದ ಕೊಡ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಗೌರವ ಕೊಡ್ಬತ್ತಾ ಅದು ಕೊಡ್ತಾವ್ರ ಅವರು. ಅದು ನಮ್ಮ ಮುಖ್ಯ. ನಾವು ಸುಮ್ಮನೆ ನಾಯಿನರ್ಗಳಿಗೆಲ್ಲ ಈ ಥರ ಮಾಡ್ಕೊಂಬರಲ್ಲ. ರಾಜವಂಶದವ್ರು ಆದಕ್ಕೆ ಇದೆಲ್ಲ ಮಾಡ್ಕೊಂಬಂದಿರೋದು. ಇದು ಮಾತ್ರ ಖಂಡಿತವನಾಗಿ ಹೇಳ್ಬಯಸ್ತೀನಿ.